ರಜಾಕ್ ಅವರೇ, ನಾಳೆ ಕಾಂಗ್ರೆಸ್ ಬಗ್ಗೆ ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ಬಗ್ಗೆ ಯಾರೋ ತಲೆ ಕೆಟ್ಟವನು ಕೋತಿ ದೇಶದ ಪಾಕಿಸ್ತಾನದವನು ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ. ಅದೇ ಟೋನ್ ಅಲ್ಲಿ ನಾಳೆ ಮೋದಿ ಅವರು ಮಾತಾಡ್ಬಿಟ್ರೆ ಅವ್ರು ಪಾಕಿಸ್ತಾನ ಏಜೆಂಟ್ ಆಗೋಗ್ತಾರಾ ಅಥವಾ ಪಾಕಿಸ್ತಾನ ಟೋನ್ ಆಗೋಗುತ್ತಾ ಅಂತ. ಅಂದ್ರೆ ದೇಶದ ಆಂತರಿಕವಾಗಿ ಒಂದು ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಮತ್ತು ಹೋರಾಟದ ರಣಕಣದಲ್ಲಿ ಹೇಳಿದಂತಹ ಮಾತುಗಳಿಗೂ ಮತ್ತು ಪಾಕಿಸ್ತಾನಕ್ಕೆ ಹೆಂಗ್ ಲಿಂಕ್ ಆಗುತ್ತೆ? ಇಡೀ ದೇಶದಲ್ಲಿ ನೀವು ಬಿಜೆಪಿ ಕಾರ್ಯಕರ್ತರನ್ನ ನೋಡ್ಕೊಳ್ಳಿ, ನಾಯಕರನ್ನ ನೋಡ್ಕೊಳ್ಳಿ, ವಕ್ತಾರರನ್ನ ನೋಡ್ಕೊಳ್ಳಿ, ಇವರ ಮಾತುಗಳಲ್ಲಿ ಈ 4 ಪದಗಳು ಬಂದಿಲ್ಲ ಅಂದ್ರೆ ಅವರ ಸ್ಪೀಚ್ ಸಂಪೂರ್ಣ ಆಗೋದೇ ಇಲ್ಲ. ಹಿಂದೂ, ಮುಸಲ್ಮಾನ್, ಹಿಂದೂಸ್ತಾನ್, ಪಾಕಿಸ್ತಾನ್, ಯಾವುದೇ ಒಂದು ಹಿಂದೂಸ್ತಾನ್ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ? ಎಂತ ಹಿಂದೂಸ್ತಾನದಲ್ಲಿದ್ದು ಹಿಂದೂಸ್ತಾನ್ ಹೆಸರನ್ನ ತೆಗೆದುಕೊಳ್ಳಿ, ಪಾಕಿಸ್ತಾನ್ ಮಾಡ್ಬೇಕು. ಅಲ್ಲ, ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಹಿಂಗೆ ಹೇಳಿದ್ರೆ ಓಕೆ, ಬಟ್ ಹಿಂದೂಸ್ತಾನ್ ಅಂತ ಹೇಳ್ಕೊಳಕ್ಕೆ ಅದಕ್ಕೆ ಯಾಕೆ ಇದು ಮಾಡ್ಬೇಕು? ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಮಾಡ್ಲೇಬೇಕು ಇವರು, ಇಲ್ಲ ಹಿಂದೂಸ್ತಾನ್ ಪಾಕಿಸ್ತಾನ್ ಮಾಡ್ಲೇಬೇಕದು. ಯಾವುದೇ ಒಂದಕ್ಕೂ ಮುಸಲ್ಮಾನರ ನೀವು ಪಾಕಿಸ್ತಾನ, ನಾವು ಏನೋ ಒಂದು ಚಾನ್ಸ್ ಅಲ್ಲಿ ಇಲ್ಲಿ ಭಾರತೀಯ ಇದಾಗಿಲ್ಲ, ಇಷ್ಟಪಟ್ಟು ನನ್ನ ದೇಶ ಅಂತ ಇಲ್ಲೇ ಇದ್ದು ಇಲ್ಲೇ ಸಾಯ್ತೀನಿ ಅಂತ ಆಯ್ಕೆ ಅವಕಾಶ ಇತ್ತು ಹೋಗಕ್ಕೆ. ನಾವು ನಮ್ಮ ಪೂರ್ವಜರು ಅದನ್ನ ಧಿಕ್ಕರಿಸಿ ನಮ್ಗೆ ಈ ದೇಶ ಬೇಕು ಅಂತ ಆಯ್ಸ್ಕೊಂಡು ಒಂದು ಬೈ ಚಾಯ್ಸ್ ನಾವಿಲ್ಲಿ ಸಿಟಿಸನ್ಸು, ಬೈ ಚಾನ್ಸ್ ಅಲ್ಲ. ಆದ್ರೆ ಇವರ ರಾಜಕಾರಣಕ್ಕೆ ಇವ್ರು ಏನೇನೋ ಮಾತಾಡ್ತಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿರೋದು ಸರಿ ಇದೆಯಾ? ಪವಿತ್ರ ಖುರಾನಿನ 604 ಪೇಜಸ್ಗಳಲ್ಲಿ ಎಲ್ಲಿಯೂ ಕೂಡ ಯಾರಾದ್ರೂ ನನಗೆ ತಗೊಂಬಂದು ತೋರಿಸ್ಲಿ ಕೊಲ್ಲಿರಿ ಅಂತಿದೆ ಅಂತ ಹೇಳ್ಬಿಟ್ಟು ಯಾವುದ್ರಲ್ಲೂ ಎಲ್ಲೂ ಇಲ್ಲ ಪವಿತ್ರ ಖುರಾನಲ್ಲಿ ಕೊಲ್ರಿ ಅಂತ ಹೇಳ್ಬಿಟ್ಟು. ಅದು ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಾಗಿರ್ಲಿ, ಅದು ಗಿಡ ಮರಗಳಾಗಿರ್ಲಿ, ಅದ್ರ ಬಗ್ಗೆನು ಕೊಲ್ಲಿರಿ ಅಂತ ಪವಿತ್ರ ಖುರಾನಿನ 604 ಪೇಜಸ್ ಅಲ್ಲಿ ಎಲ್ಲೂ ಕೂಡ ಇಲ್ಲ. ಇವರು ಮಾತಾಡಿರೋದು ಏನು ಅಂತ ಹೇಳಿದ್ರೆ ಹದೀಸ್ಗಳಲ್ಲಿದೆ. ನಮ್ಮ ದಿನನಿತ್ಯ ಜೀವನ ನಾವು ಯಾವ ತರ ಮಾಡಬೇಕು ಅನ್ನೋದು ಹದೀಸ್ ಹೇಳ್ಕೊಟ್ಟಿದೆ. ಆ ಹದೀಸಿನಲ್ಲಿ ಒಂದು ಸಹಿ ಮುಸ್ಲಿಂ ಹದೀಸ್ ಅಂದ್ರೆ ಪವಿತ್ರ ಪ್ರವಾದಿಯವರ ಜೀವನ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ, ಅವ್ರು ಹೆಂಗೆ ನಡ್ಕೊಂಡ್ರು, ನಾವು ಊಟ ಯಾವ ತರ ಮಾಡಬೇಕು, ನೀರು ಯಾವ ತರ ಕೊಡಬೇಕು, ನಾವು ಮದುವೆ ಯಾವ ತರ ಮಾಡ್ಕೋಬೇಕು, ಯಾರಾದ್ರೂ ತೀರೋದ್ರೆ ಅವ್ರಿಗೆ ಯಾವ ತರ ಅಂತಿಮ ಸಂಸ್ಕಾರ ಮಾಡ್ಬೇಕು, ಇದೆಲ್ಲವನ್ನ ಅವರ ಜೀವನದಿಂದ ನಾವು ಕಂಡು ಹಿಡಿದಿರೋದು. ಕುರಾನ್ ಅಂತೆಯೇ ಹದೀಸ್ಗಳಿಗೂ ಕೂಡ ನಿಮ್ಮಲ್ಲಿ ತುಂಬಾ ಗೌರವ ಮತ್ತು ಅದನ್ನ ಪಾಲಿಸ್ತೀರಾ, ಹೌದಲ್ಲ? 100% ನಮ್ಮ ಜೀವನ ಯಾವ ತರ ನಡಿಬೇಕು ಅಂದ್ರೆ ಅವರು ಹದೀಸಲ್ಲಿ ಯಾವ ತರ ಹೇಳ್ಕೊಟ್ಟಿದ್ದಾರೆ ಅದ್ರ ಪ್ರಕಾರವೇ ಹದೀಸಲ್ಲಿ ಹೇಳಿದಾರ. ನೀವು ನಮಾಜ್ ಮಾಡ್ಬೇಕಾದ್ರೆ ಏನಾದ್ರೂ ಇದು ಸಾವು ಚೇಳು ಬಂದ್ರೆ ಮೊದಲನೇ ಪರಿಸ್ಥಿತಿ ಏನು ಅಂದ್ರೆ ಅದನ್ನ ದೂರಪಡಿಸಿ, ಇಲ್ಲ ನೀವು ದೂರ ಆಗ್ಬಿಡಿ, ಕೊಲ್ರಿ ಅಂತ ಹೇಳಿದಾರ. ಮೊದಲು ಯಾವುದು ಹಾವಿರುತ್ತೋ ಚೇಳಿರುತ್ತೋ ವಿಷ ಒಂದು ಇದಿದ್ರೆ ಅದರಲ್ಲಿ ನೀವು ಅದನ್ನ ದೂರಪಡಿಸಿ, ಇಲ್ಲ ನೀವು ದೂರ ಆಗ್ಬಿಡಿ. ಅನಿವಾರ್ಯ ಅಕಸ್ಮಾತ್ ಪ್ರಾಣ ಹೋಗುವ ಇದ್ದಿದ್ರೆ ಆ ಸಂದರ್ಭದಲ್ಲಿ ಅದನ್ನ ಕೊಂದಾಕಿ. ಯಾಕೆಂದ್ರೆ ಮನುಷ್ಯನ ಪ್ರಾಣ ಮುಖ್ಯ. ಇಲ್ಲಿ ಮನುಷ್ಯನ ಪ್ರಾಣವನ್ನು ಉಳಿಸ್ಕೊಳ್ಳಕ್ಕೆ ನೀವು ಏನ್ ಬೇಕಾದ್ರೂ ಮಾಡ್ಬೇಕು. ಹಾಗಂತ ನಾನು ಅವ್ರು ಹೇಳಿರೋದನ್ನ ನಾನು ಇಲ್ಲ ಅಂತಾನೂ ಹೇಳಲ್ಲ. ವಿಷದ ಏನೇ ಅದಿದ್ದಿರ್ಲಿ ಅದಕ್ಕೆ ನಾವು ದೂರ ಇಡಬೇಕು. ಇವಾಗ ದೇಶದಲ್ಲಿ ನೀವು ಎತ್ತು ನೋಡ್ಕೊಳ್ಳಿ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತ, ಬಿಕಾಸ್ ಸರ್ ನಾನು ಹೇಳೋದು ಯಾಕೆ ಅಂತಂದ್ರೆ, ಈಗ ನೀವು ಯಾವುದೇ ವಿಷಯ ತಗೊಳ್ಳಿ, ಅದು ಬಂದು ಅರೈವ್ ಆಗೋದು ಹಿಂದೂ ಮುಸಲ್ಮಾನರ ವಿಚಾರದಲ್ಲಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನೀವು ಒಂದು ಸಾಮೂಹಿಕವಾದಂತಹ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನೀವು ಮುಸಲ್ಮಾನರ ನಮಾಜ್ ವಿಚಾರವನ್ನು ಹೋಲಿಕೆಯಾಗಿ ಇಟ್ಟುಕೊಂಡು ನೀವು BJPಗೂ ಮತ್ತು RSSಗೂ ಓಟ್ ಹಾಕಬೇಡಿ ಅಂತ ಹೇಳೋದಿದೆಯಲ್ಲ ಸರ್, ಅಲ್ಲೇ ಪ್ರಾಬ್ಲಮ್ ಶುರುವಾಗೋದು. ಇವನು ಹಿಂದೂಗಳು ಮುಸಲ್ಮಾನಗಳು ಎಲ್ಲರಿಗೂ ನೀವು ಓಟ್ ಹಾಕಬೇಡಿ ಅಂತ ಹೇಳಿದ್ರೆ ಓಕೆ, ನಮಾಜ್ ಮಾಡುವಾಗ ಹಿಂಗೆ ಹೇಳಿದ್ದಾರೆ, ಹಂಗಾಗಿ ನೀವು ಆ ಸಾಮ್ಯತೆ ಯಾರೇ ಇರಲಿ, ಅದು ವಯಸ್ಸಿನೇ ಆಗಿರಲಿ, ರಾಜಕಾರಣಿಗಳು ಈ ಪವಿತ್ರ ಖುರಾನಿನ ಉಲ್ಲೇಖ ಮಾಡಿ ಮತ ಕೇಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಾನು ಕೇಳ್ತೀನಿ. ಇತಿಹಾಸ ಹೇಳಿ, ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇತಿಹಾಸ ಎತ್ಬಿಟ್ಟು ಅದ್ರ ಹೇಳಿ ಈ ಥರ ನಡೆದಿತ್ತು, ಈ ಥರ ನಡೆದಿತ್ತು, ನಿಮ್ಮ ಮೇಲೆ ಈ ಥರ ದೌರ್ಜನ್ಯ ನಡೆದಿತ್ತು ಹೇಳಿ. 1992 ರೈಟ್ಸು, 1993 ಬಾಬ್ರಿ ಮಸೀದಿ ರೈಟ್ಸು, ಗುಜರಾತ್ ರೈಟ್ಸು, ಒಡಿಶಾ ರೈಟ್ಸು, ಮಾಲೆಗಾಂವ್ ಬ್ಲಾಸ್ಟು, ಇದನ್ನೆಲ್ಲ ಒಂದು ಲಿಸ್ಟೇ ಇದೆ. ಮುಜಫರ್ನಗರ್ ರೈಟ್ಸು, ಮಂಗಳೂರಲ್ಲಿ ಮಾಡಿದ್ದು, ಮುಸಲ್ಮಾನರ ವಿರುದ್ಧ ಅವರು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ದು, ಇದರಲ್ಲೆಲ್ಲ RSS ಪಾತ್ರ ಇದ್ದೇ ಇದೆ. ಪ್ರತಿಯೊಂದರಲ್ಲೂ ಬಜರಂಗಳ, VHP, RSS ಇವರೆಲ್ಲ ಮಾಡಿರೋದು ಏನು? ಚರ್ಚ್ ಮೇಲೆ ಅಟ್ಯಾಕ್ಗಳು,
ಎಲ್ಲೆಲ್ಲಿ ನಡೆದಿಲ್ಲ, ಒಡಿಶಾದಲ್ಲಿ ನಡೆದಿಲ್ವಾ, ಕರ್ನಾಟಕದಲ್ಲಿ ನಡೆದಿಲ್ಲ? ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ, ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ಮುಂದೆ ನೀವು ಆಯ್ತಾಯ್ತು, ಹೇಳಿ 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 ಸರ್. ಬೌದ್ಧ ಮಾಬ್ ಲಿಂಚಿಂಗ್ ಸೈಟ್ಸ್, ಬೌದ್ಧ ಸೈಟ್ಸ್ ಇದೆ, ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ. ಹೇಳ್ಬಿಡ್ಲಿ, ಹಾ, ನನ್ನ ಮೂಲಭೂತವಾದಿಗಳು ಆ ಕಡೆನೂ ಇದಾರೆ, ಈ ಕಡೆನೂ ಇದಾರೆ. ನಾನು ಹೇಳ್ತಿರೋದು ಮಾಬ್ ಲಿಂಚಿಂಗ್ ಎಷ್ಟು ಮಟ್ಟಿಗೆ ನ್ಯಾಯ ಆಯ್ತು, ಏನ್ ಮಾಡಿದ್ರಿ, ಇದೆಲ್ಲ ಬಿಟ್ಟಾಕಿ ಇವತ್ತು ಈ ಬಿಜೆಪಿನವರು ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಮೇಲೆ. ನಾನು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ. ಇದೇ ಹಿಮಂತ ಬಿಸ್ವಾ ಶರ್ಮಾ ಒಂದು ಗನ್ನನ್ನ ಹಿಡ್ಕೊಂಡು ಒಬ್ಬ ಮುಸಲ್ಮಾನನ್ನ ತೋರಿಸಿ ಟಾರ್ಗೆಟ್ ಮಾಡಿ ಶೂಟ್ ಮಾಡುವ ಒಂದು ವಿಡಿಯೋನ ತನ್ನ ಇದ್ರ ಮೇಲೆ ಹಾಕ್ತಾನೆ. ನಾನು ಹಾಕ್ತಾರೆ ಅಂತ ಹೇಳ್ತಿಲ್ಲ, ಹಾಕ್ತಾನೆ ಅಂತ ಹೇಳಿದ್ರೆ ಅವ್ನು ಯಾವ ತರ ಮನುಷ್ಯ? ಆ ನೀಚನಿಗೆ ನೀವು ಏನು ಅವನ ಮೇಲೆ ಕ್ರಮ ತಗೊಂಡ್ರಿ? ಮಲ್ಲಿಕಾರ್ಜುನ್ ಪಾಗಲ್ ಆದ್ಮಿ. ನಾನು ಹೇಳ್ತಿರೋದು ಅಷ್ಟೇ ಅಲ್ಲ, ಮುಸಲ್ಮಾನರು ರಿಕ್ಷಾ ಓಡಿಸ್ಕೊಂಡು ಬಂದಾಗ ನಿಮ್ಗೆ 5 ರೂಪಾಯಿ ಅದರ ಮೀಟರ್ ಆಗಿದೆ, ನೀವು 3 ರೂಪಾಯಿ ಕೊಡ್ರಿ ಅಂತ ಹೇಳ್ತಾನಲ್ಲ, ಅದಕ್ಕೆ ಏನ್ರಿ ನೀವು ಅದ್ರ ಮೇಲೆ ಇದು ಮಾಡಿ? ಅದು ಕಾನ್ಸ್ಟಿಟ್ಯೂಷನಲ್ ಓತ್ ತಗೊಂಡು ಈಶ್ವರ್ಗೆ ನಾಮ್ ಪೇ ಮೇ ಶಪಥ್ ಲೇತಾವ್, ಎತ್ ನೋಡಿ ಅವರ ಇದು ಪ್ರಮಾಣ ವಚನ ಅವರು ಸ್ವೀಕರಿಸಿರೋದನ್ನ, ಈಶ್ವರ್ಗೆ ನಾಮ್ ಪೇ ಶಪಥ್ ಲೇತಾವ್, ನಾನು ತಾರತಮ್ಯ ಮಾಡಲ್ಲ ಅಂತ. ಯಾವುದೇ ದ್ವೇಷಗಳಿಲ್ಲದ, ಹಾ, ದ್ವೇಷ ಇಲ್ಲದ, ಯಾರಿಗೂ ತಾರತಮ್ಯ ಇಲ್ಲದ ಅಂತ ಹೇಳ್ಬಿಟ್ಟು ಇವರು ಶಪಥ್ ತಗೊಂಡಿದಾರಲ್ಲ. ಆ ಈಶ್ವರನಿಗೆ ಮೋಸ ಮಾಡ್ತಿದ್ದಾರೆ ಇವ್ರನ್ನ ಓಡಿಸಿ ಅಂತ ಹೇಳಿ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ ಕರೆಕ್ಟ್ ಅಂತೀರಾ? 100% ಕರೆಕ್ಟ್ ಅಂತ ಹೇಳ್ತೀನಿ ನಾನು. ಕುರಾನಿನ ಉಲ್ಲೇಖ ಬೇಡ ಅಲ್ಲಿ ಕುರಾನಿನ ಉಲ್ಲೇಖ ಬೇಡ. ನಿಮ್ಮ ಧರ್ಮದಲ್ಲಿ ಏನಿದೆ, ಏನಾದ್ರು ಒಂದು ವಿಷಂದರ ಇದಿದ್ರೆ ಅದರಿಂದ ನೀವು ದೂರ ಆಗಿ ಹಂಗೇಳಿದ್ರೆ ಸರಿಗಿತ್ತು. ಅದೇ ಇವರು ಡೈರೆಕ್ಟ್ ಆಗಿ ಹೇಳಿದ್ರಲ್ಲ, ತೋ ಇಸ್ಕೋ ಮಾರು ಅಂತ, ಅದು ತಪ್ಪು. ಅದಕ್ಕೆ ಅವರು ಕ್ಷಮಾಪಣೆ ಕೇಳಿದ್ದಾರೆ, ನಾನು ನೋಡಿದ್ದೀನಿ, ದಟ್ ಈಸ್ ಫೈನ್. ಬಟ್ ಹೇಳಿರೋ ಮಾತಲ್ಲಿ ಏನು ಭಿನ್ನಪ್ರಾಯ ಇಲ್ಲ. ಎಸ್ ಭಾಸ್ಕರನ್ ಸರ್ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆರವರು ನಿನ್ನೆ ಮೊನ್ನೆ ಪಾಲಿಟಿಕ್ಸ್ಗೆ ಬಂದವರಲ್ಲ. ಈಸ್ ಎ ಸೀಸನ್ಡ್ ಪಾಲಿಟಿಷಿಯನ್. ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಲಿಸ್ಟ್ ತೊಗೊಂಡ್ರೆ SM ಕೃಷ್ಣ, ದೇವೇಗೌಡರು, ಆ ಲಿಸ್ಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ಲೆವೆಲ್ಗೆ ಅಥವಾ ಒಂದು ಕಾರ್ಪೊರೇಟರ್ ಲೆವೆಲ್ಗೆ ಹೋಗಿ ಈ ರೀತಿ ಇಷ್ಟು ದೊಡ್ಡದಾದಂಥ ಒಂದು ಮಾತನ್ನು ಅವರು ಹೇಳಬಾರ್ದಾಗಿತ್ತು. ನನಗನ್ನಿಸ್ತಾ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಹೆಸರಿನಲ್ಲಿ ಅವರು ರಾಜಕೀಯ ಮಾಡ್ತಿದ್ದಾರಾ ಅಥವಾ ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್ AIMIM